ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಇಟ್ಸ್ ಅ ಜೆಂಟಲ್ ರಿಮೈಂಡರ್, 5/5 ಪೋರ್ಟಲ್ ಬರ್ತಾ ಇದೆ. ಇನ್ನೂ ವೀಡಿಯೋ ಚೆಕ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಎಂಡಲ್ಲಿ ವೀಡಿಯೋ ಇದೆ, ದಯವಿಟ್ಟು ಹೋಗಿ ನೋಡಿ ಸಕ್ಸಸ್ನ ಮಾಡ್ಕೊಳ್ಳಿ. ಓಕೆ, ಸೊ ರಿಮೈಂಡರ್ಸ್ ಅಥವಾ ಅಲರ್ಟ್ಗೆ ನೀವು ನನ್ನ ವಾಟ್ಸಪ್ ಚಾನಲ್ ಲಿಂಕನ್ನು ಜಾಯಿನ್ ಆಗಬಹುದು. ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಸೊ ದಟ್ ನಾನು ಅಲ್ಲಿ ರಿಮೈಂಡ್ ಮಾಡ್ತಾ ಇರ್ತೀನಿ. ಎಲ್ಲ ಟೈಮಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗದೇ ಇದ್ದಾಗ ಅಲ್ಲಿ ನಾನು ರಿಮೈಂಡರ್ನ ಕೊಟ್ಟಂಗಾಗುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್. ಸೊ ಇವತ್ತಿನ ರೀಡಿಂಗಲ್ಲಿ ಪೆಂಡುಲಮ್ಗೆ ಕೇಳೋಣ. ನಿಮ್ಮದು ಪ್ರಶ್ನೆ ಕೇಳಿ ನೀವು ಪೆಂಡುಲಮ್ಗೆ, ಎಸ್ ಆರ್ ನೋ, ಏನಾಗುತ್ತೆ, ನಿಮ್ಮ ಸಿಚುವೇಶನ್ ಏನಿದೆ ಅಂತ. ಸೊ ಬೇಸ್ಡ್ ಆನ್ ಆನ್ಸರ್ ಎಷ್ಟು ದಿನದಲ್ಲಿ ಕೆಲಸ ಸಕ್ಸಸ್ ಆಗುತ್ತೆ ಅಂತ ನೋಡೋಣ. ಓಕೆ, ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಎಸ್, ನೋ, ಮೇ ಬಿ, ವೆಯ್ಟ್, ಸೂನ್ ಇದೆ. ಸೊ ನಿಮ್ಮ ಆನ್ಸರ್ ಏನು ಬರುತ್ತೆ ಅಂತ. ನಾನಿವತ್ತು ಇಲ್ಲಿ ರುದ್ರಾಕ್ಷಿ ಇರುವಂತಹ ಪೆಂಡುಲಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಳಿಸಿದ್ದು, ಆ್ಯಕ್ಚುಲಿ ಮಂಜುಳಾ ಅಂತ. ಅವರ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಪೆಂಡುಲಮ್ ಬೇಕು ಅಂದರೆ ಅವ್ರ ಹತ್ರ ತೊಗೊಳ್ಳಿ. ಆ್ಯಂಡ್ ನಾನು ಪೆಂಡುಲಮ್ ಡೌಸಿಂಗ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಾಟ್ಸಪ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಪೆಂಡುಲಮ್ ಡೌಸಿಂಗ್ ಕ್ಲಾಸಸಲ್ಲಿ ಪೆಂಡುಲಮ್ ಅಂದರೆ ಏನು, ಪೆಂಡುಲಮ್ನ ಹೇಗೆ ಬಳಸಬೇಕು, ನಿಮ್ಮ ದಿನನಿತ್ಯ ಜೀವನದಲ್ಲಿ ಪೆಂಡುಲಮ್ ಎಷ್ಟು ಸಹಾಯ ಮಾಡಬಹುದು, ಇನ್ ಕೇಸ್ ನೀವೆಲ್ಲಾದರೂ ಹೊರಗಡೆ ಹೊರಟಿದ್ರೆ ಯಾವ ಬಣ್ಣ ಹಾಕ್ಕೊಂಡು ಹೋದರೆ ನಿಮಗೆ ಲಕ್ ಇದೆ ಅಂತ ಹೇಳಿ ಎಲ್ಲದನ್ನು ಪೆಂಡುಲಮ್ ಹೇಳುತ್ತೆ. ಮತ್ತು ಹೀಲಿಂಗ್ ಕೂಡ ಇದೆ. ನಿಮ್ಮದು ಓನ್ ಚಕ್ರನ ನೀವು ಹೀಲ್ ಮಾಡ್ಕೋಬೋದು ಪೆಂಡುಲಮ್ಮಿಂದ. ಆ್ಯಂಡ್ ನಿಮಗೇನಾದರೂ ಹೆಲ್ತ್ ವೈಸ್ ಇಶ್ಯೂಸ್ ಇತ್ತು ಅಂದರೆ, ಜಸ್ಟ್ ಏನೋ ಲೆಗ್ ಪೇನೋ ಹ್ಯಾಂಡ್ ಪೇನೋ ಆಗಿತ್ತು ಅಂದರೆ ಪೆಂಡುಲಮ್ಮಿಂದ ಹೀಲ್ ಮಾಡ್ಬೋದು. ಹಾಗೆ ಬೇರೆಯವರಿಗೂ ನೀವು ಹೀಲಿಂಗ್ನ ಕೊಡಬಹುದು. ಪೆಂಡುಲಮ್ಮಿಂದ ಸಾಕಷ್ಟಿದೆ. ಇದ್ರ ಜೊತೆ ಹೇಗೆ ಕನೆಕ್ಟ್ ಆಗೋದು, ಇದನ್ನು ಹೇಗೆ ಬಳಸೋದು, ಇದ್ರ ಮೂಮೆಂಟ್ಸ್ ಏನು, ಎಲ್ಲದೂ ನಿಮಗೆ ಇನ್ ಡೀಟೇಲ್ ಸಿಗುತ್ತೆ. ಹಾಗೆ ನಿಮಗೆ ಪ್ರಾಕ್ಟೀಸ್ ಸೆಷನ್ ಕೂಡ ಇರುತ್ತೆ. ಅವತ್ತಿನ ದಿನ ಒಂದೇ ದಿನ ಕ್ಲಾಸ್ ಇರುತ್ತೆ. ಅದು ಒಂದು 2 to 3 hours ಕ್ಲಾಸ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ ನಾನು 2 hours 3 hours ಅಂತ ಹೇಳಲ್ಲ, 2 to 3 hours, ಬಟ್ 3 hours ಒಳಗೇ ಕ್ಲಾಸ್ನ ಮುಗಿಸ್ಕೊಡ್ತೀನಿ. ಆ್ಯಂಡ್ ವೆರಿ ಹೆಲ್ಪ್ಫುಲ್ ಆ್ಯಕ್ಚುಲಿ. ನಿಮ್ಮ ಎವ್ರಿ ಡೇ ನೀವು ಅದಕ್ಕೆ ಪ್ರಶ್ನೆನ ಕೇಳ್ಬೋದು, ಅದನ್ನು ಕನೆಕ್ಷನಲ್ಲಿ ಇಟ್ಕೋಬೋದು. ಹಾಗೆ ನೀವು ಕೂಡ ಬೇರೆಯವ್ರಿಗೆ ರೀಡಿಂಗ್ನ ಮಾಡಬಹುದು. ಆ್ಯಂಡ್ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ವಸ್ತು ಕಳೆದೋಗಿದ್ರೆ ಅದನ್ನು ಕೂಡ ನೀವು ಪೆಂಡುಲಮ್ನ ಉಪಯೋಗಿಸಿ ಫೈಂಡ್ ಔಟ್ ಮಾಡ್ಕೋಬೋದು. ಓಕೆ, ಅದನ್ನೆಲ್ಲ ನಾನು ಟೀಚ್ ಮಾಡ್ತೀನಿ ನನ್ನ ಪೆಂಡುಲಮ್ ಕ್ಲಾಸಲ್ಲಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ವಾಟ್ಸ್ಆ್ಯಪ್ ಮೀ. ಆ್ಯಂಡ್ ಎಸ್, ನೋಡೋಣ ನಮ್ಮ ಈ ಪೆಂಡುಲಮ್ ಇವಾಗ ಏನು ಆನ್ಸರ್ ಕೊಡುತ್ತೆ ನಿಮ್ಮ ಪ್ರಶ್ನೆಗೆ. ನಿಮ್ಮ ಪ್ರಶ್ನೆ ರೆಡಿ ಇದೆ ಅನ್ಕೋತೀನಿ. ಲೆಟ್ಸ್ ಸಿ. ಆ್ಯಂಡ್ ಎಸ್, ಲೈವ್ ಪ್ರಾಕ್ಟೀಸ್ ಸೆಷನಲ್ಲಿ ಏನಿರುತ್ತೆ ಅಂದರೆ, ಜಸ್ಟ್ ನಿಮ್ಗಳ ಮಧ್ಯೆ ನಾನು ಪ್ರಾಕ್ಟೀಸಿಗೆ ಬಿಡ್ತೀನಿ. ಒಬ್ಬರು ನಿಮಗೆ ಕ್ವೆಶನ್ ಕೇಳ್ತಾರೆ, ಇನ್ನೊಬ್ಬರು ನೀವು ಬೇರೆಯವ್ರಿಗೆ ಕ್ವೆಶನ್ ಕೇಳ್ತೀರಾ. ನಾಟ್ ಲೈಕ್ ನನ್ನ ಹುಡುಗ ನನಗೆ ಸಿಗ್ತಾರ ಇದೇ ಪ್ರಶ್ನೆಗಳಲ್ಲ. ಅಲ್ಲೇ ಇನ್ಸ್ಟೆಂಟ್ ಆನ್ಸರ್, ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡ್ತಾಯಿದ್ರೋ ಇಲ್ವೋ ಅನ್ನೋ ಥರ ಪ್ರಶ್ನೆಗಳನ್ನು ನಾನೇ ಫಾರ್ಮ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀನಿ. ನೋಡೋಣ ಹೇಗೋಗುತ್ತೆ. ಎಕ್ಸಾಕ್ಟಾಗಿ ನಾನು ಇದೇ ಥರನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಿಮ್ಮ ಎನರ್ಜಿನೂ ಅಲ್ಲಿ ವರ್ಕ್ ಆಗುತ್ತೆ. ಸೊ ಎಸ್, ಗಿವ್ ಇಟ್ ಅ ಟ್ರೈ, ನಾನು ಹೇಳೋದು ಅದನ್ನೇ. ಸೊ ಲೆಟ್ಸ್ ಸಿ ಹೇಗಿದೆ ನಿಮ್ಮ ಪ್ರಶ್ನೆಗೆ. ಹೋಪ್ ನಿಮ್ಮ ಪ್ರಶ್ನೆನ ಪೆಂಡುಲಮ್ಗೆ ಕೇಳಿದ್ದೀರಾ ಅನ್ಕೋತೀನಿ. ಇದು ಒಂಥರ ರುದ್ರಾಕ್ಷಿ ಆಗಿರೋದ್ರಿಂದ ಡೈರೆಕ್ಟ್ ಆನ್ಸರ್ಸ್ ಫ್ರಮ್ ಲಾರ್ಡ್ ಶಿವ. ಯಾರೆಲ್ಲ ಶಿವನ ಭಕ್ತರಿದ್ದೀರ ಅವರು ಶಿವನಿಗೆ ಪ್ರಶ್ನೆ ಇಟ್ಟಾಗೆ. ನೋಡೋಣ ಏನಿದೆ ನಿಮಗೆ ಆನ್ಸರ್ ಅಂತ. ಇಟ್ಸ್ ಬಿಟ್ ಸ್ಲೋ. ಕೆಲಸ ನಿಧಾನ ಇದೆ. ನೀವು ಕೇಳಿರೋ ಪ್ರಶ್ನೆ ನಿಧಾನಕ್ಕೆ ಟೈಮ್ ತಗೊಳ್ಳುವಂತಹದ್ದು. ಅದರಲ್ಲಿ ತುಂಬ ಜನ ಇನ್ವಾಲ್ವ್ ಕೂಡ ಆಗಿರಬಹುದು, ಅಥವಾ ಒಂದಿಬ್ಬರು ಡಿಸಿಷನ್ ಮೇಲೂ ನಿಂತಿದೆ ಅದು. ಬಟ್ ಆನ್ಸರ್ ಈಸ್ ಎಸ್, ಆದರೆ ತುಂಬ ಡಿಲೇ ಆಗುತ್ತೆ. ನೋಡ್ಬೋದು ನೀವು ಎಸ್ ಕಡೆ ಹೋಗ್ತಾ ಇದೆ, ಬಟ್ ಇಟ್ಸ್ ವೆರಿ ವೆರಿ ಮಚ್ ಡಿಲೇಡ್. ಓಕೆ, ಯಾಕೆಂದರೆ ಅದು ರೊಟೇಷನ್ಗೆ ತುಂಬ ಟೈಮ್ ತೊಗೊಂಡು ರೊಟೇಷನ್ ಸ್ಟಾರ್ಟ್ ಮಾಡಿದ್ದೆ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತು. ಆ್ಯಂಡ್ ಇಟ್ ವಾಸ್ ಇನ್ ಸೋ ಮಚ್ ಆಫ್ ಕನ್ಫ್ಯೂಷನ್, ಎಲ್ಲೋ ಹೋಗ್ಬೇಕು ನಾನು ಅಂತ. ಬಟ್ ಫೈನಲಿ ಎಂಡ್ ವಾಸ್ ಎಸ್. ಆದರೆ ಇದರಲ್ಲಿ ನನಗನ್ಸೋದು ತುಂಬ ಅಂದರೆ ತುಂಬ ಜನದ
ಇನ್ವಾಲ್ವ್ಮೆಂಟ್ ಇದೆ, ಇನ್ನೊಬ್ಬರು ಕಡೆಯಿಂದ ಅಪ್ರೂವ್ ಆದರೆ ಮಾತ್ರ ಅದು ನಿಮಗೆ ಸಿಗೋದು ಅನ್ನೋ ಥರ. ಇಟ್ಸ್ ಎ ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಸೊ ಎಸ್ ಬಂದಿರೋದ್ರಿಂದ ಆ್ಯಂಡ್ ತುಂಬ ಡಿಲೇ ಇದ್ದಿದ್ದರಿಂದ ನೋಡೋಣ ಎಷ್ಟು ಟೈಮ್ ತೊಗೋಬಹುದು ಅಂತ. ಓಕೆ, ಎಸ್, ಇದನ್ನು ನೀವು ವೀಕ್ಸ್, ಡೇಸ್ ಆರ್ ಮಂತ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ನಿಮ್ಮ ಸಿಚುವೇಶನ್ ಬೇಸ್ಡ್ ಮೇಲೆ ಇದನ್ನು ನೀವು ಕನ್ಸಿಡರ್ ಮಾಡ್ತೀರಾ. ಓಕೆ, ಓಕೆ, ಇವಾಗ ಇದು 4ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮೇ ಬಿ ವಿತಿನ್ 4 ಮಂತ್ಸ್. ನಾನು ಯಾಕೆ ಮಂತ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಫಸ್ಟ್ ಪೆಂಡುಲಮ್ ಮೂಮೆಂಟ್ನ ನೋಡಿದ್ರಿ ಎಷ್ಟು ಸ್ಲೋ ಇತ್ತಂತ. ಸೊ ಅದು 4 ವೀಕ್ಸ್ ಆರ್ 4 ಡೇಸಲ್ಲಿ ಆಗೋ ಥರ ಇಲ್ಲ, 4 ಮಂತ್ಸ್ ಅಂತೂ ನಿಮಗೆ ಬೇಕು. ವಿತಿನ್ 4 ಮಂತ್ಸ್ ಅಂತ ನಾವು ಹೇಳ್ಬೋದು. ಸೊ ಹೇಗೆ ನೀವು 4 ಮಂತ್ಸ್ ಅಂತಲೇ ಹೇಳ್ತೀರಾ ಅಂತ ಅಂದರೆ, ದಟ್ ಈಸ್ ವಾಟ್ ಪ್ರಾಕ್ಟೀಸ್ ಮಾಡಿ ನನಗೆ ಈ ಥರ ಗೊತ್ತಾಗಿರೋದು. ಸೊ ಹಾಗೆ ನಿಮಗೂ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ. ಜಾಯ್ನ್ ಆಗಿ, ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಇವನ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಇದು ನನ್ನ ಫಸ್ಟ್ ಝೂಮ್ ಕ್ಲಾಸ್ ಆಗಿರುತ್ತೆ. ಎಲ್ಲದೂ ವಾಯ್ಸ್ ನೋಟು ಅಥವಾ PDFs ಈ ಥರ ಕಳಿಸ್ತಾ ಇದ್ದೆ, ಬಟ್ ಈ ಸಲ ಝೂಮ್ ಕ್ಲಾಸಸ್ನ ತೊಗೋತಾ ಇದ್ದೀನಿ. ಸೊ ಐ ಆಮ್ ಆಲ್ಸೋ ಮೋರ್ ಎಕ್ಸೈಟೆಡ್. ಲೆಟ್ ಮಿ ನೋ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮಗೆ 4 ಮಂತ್ಸ್ ಆದರೂ ಬೇಕು ನೀವು ಅಂದ್ಕೊಂಡಿರೋ ಕೆಲಸ ಆಗೋದಕ್ಕೆ. ದಯವಿಟ್ಟು ಸ್ವಿಚ್ ವರ್ಡ್ಸ್ ಆಗಲಿ, ನೀವು ಈಗೇನು ಕ್ವೆಶನ್ ಕೇಳಿದಿರೋ ಅದರ ರಿಲೇಟೆಡ್ ಸ್ವಿಚ್ ವರ್ಡ್ ಆಗಲಿ ಆರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಲಿ. ಆ್ಯಂಡ್ 5 ಪೋರ್ಟಲ್ ಇದೆ, ಡೋಂಟ್ ಮಿಸ್ 5 ಪೋರ್ಟಲ್ನಾದರೂ ಬರೀರಿ. ಅದರಿಂದ ಇನ್ನೂ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.